ಕನ್ನಡ ಸಾಹಿತ್ಯ ಪರಿಷತ್ತು ಮಂಗಳೂರು ತಾಲೂಕು ಮತ್ತು ಚೂಂತಾರು ಸರೋಜಿನಿ ಭಟ್ ಪ್ರತಿಷ್ಠಾನ ಮಂಗಳೂರು ಇದರ ಜಂಟಿ ಆಶ್ರಯದಲ್ಲಿ ಖ್ಯಾತ ಸಾಹಿತಿ ದಂತವೈದ್ಯ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರು ಅವರ 16ನೇ ಕೃತಿ ಸುಭಿಕ್ಷ ದಂತ ಆರೋಗ್ಯ ಮಾರ್ಗದರ್ಶಿ ಪುಸ್ತಕವು ಬಿಡುಗಡೆಗೊಂಡಿತು. ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಕರ್ನಾಟಕ ಬ್ಯಾಂಕ್ನ ವಿಶ್ರಾಂತ ಎಂಡಿ ಹಾಗೂ ಸಿಇಒ ಆಗಿರುವ ಮಹಾಬಲೇಶ್ವರ ಅವರು ಪುಸ್ತಕವನ್ನು ಲೋಕಾರ್ಪಣೆಗೊಳಿಸಿದರು. ಈ ವೇಳೆ ಮಾತನಾಡಿದ ಅವರು, ಸಮಾಜಮುಖಿ ವೈದ್ಯರಾಗಿ ಡಾಕ್ಟರ್ ಮುರಳಿ ಮೋಹನ್ ಅವರು ಗುರುತಿಸಿಕೊಂಡಿದ್ದಾರೆ. 20 ವರ್ಷದ ಅನುಭವದಲ್ಲಿ ಈಗಾಗಲೇ 16 ಕೃತಿಗಳನ್ನು ಸಮಾಜಕ್ಕೆ ಅರ್ಪಣೆ ಮಾಡಿದ್ದಾರೆ. ಇವರ ಎಲ್ಲ ಕೃತಿಗಳು ಆರೋಗ್ಯಕ್ಕೆ ಸಂಬಂಧಿಸಿದ ಕೃತಿಗಳಾಗಿವೆ ಎಂದು ಹೇಳಿದರು. ಲೋಕಾರ್ಪಣೆ ಇದೀಗ ತಾನೇ ನಡೆದಿದೆ. ಡಾಕ್ಟರ್ ಮುರಳಿ ಮೋಹನ್ ಚೂಂತಾರು ಅವರ ವಿಶೇಷ ಅಂದರೆ ಅವರು ವೃತ್ತಿಯಿಂದ ವೈದ್ಯರಾದರೂ ಸಹ ಪ್ರವೃತ್ತಿಯಿಂದ ಸಮಾಜಮುಖಿ ವೈದ್ಯರಾಗಿ ತನ್ನನ್ನು ತಾನು ಗುರುತಿಸಿಕೊಂಡಂಥ ವ್ಯಕ್ತಿ. ತಮ್ಮ ಸುಮಾರು 20 ವರ್ಷಕ್ಕೆ ಮಿಕ್ಕಿದಂತಹ ವೃತ್ತಿ ಜೀವನದಲ್ಲಿ ಈಗಾಗಲೇ 16 ಕೃತಿಗಳನ್ನು ಅವರು ಸಮಾಜದ ಜನಗಳಿಗೆ ಅದನ್ನು ಒದಗಿಸಿಕೊಟ್ಟಿದ್ದಾರೆ. ಇದೆಲ್ಲವೂ ಸಹ ಮುಖ್ಯವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಕೃತಿಗಳೇ ಆಗಿರುವಂಥದ್ದು. ವೈದ್ಯಕೀಯ ವೃತ್ತಿಯಲ್ಲಿ ಇರುವಂಥವರು ಈ ಥರ ಸಮಾಜದ ಒಂದು ನಡವಳಿಕೆ ಅಥವಾ ಸಮಾಜಕ್ಕೆ ಅನುಕೂಲ ಆಗುವಂತಹ ಪುಸ್ತಕಗಳನ್ನು ಅವರು ಬರೆದು ಪ್ರಸ್ತುತಪಡಿಸುವಂಥದ್ದು ಬಹಳ ವಿಶೇಷ. ಖ್ಯಾತ ಸಾಹಿತಿ ಪ್ರೊಫೆಸರ್ ಎ.ವಿ. ನಾವಡ ಅವರು ಕೃತಿಯ ಬಗ್ಗೆ ಪರಿಚಯ ಮಾಡಿದರು. ಡಾಕ್ಟರ್ ಗಣಪತಿ ಭಟ್ರ ಶ್ರೀಮತಿಯವರೇ, ನಾನು ಈ ಪುಸ್ತಕ ನಿನ್ನೆ ಸಂಜೆ ನನ್ನ ಕೈಗೆ ಸೇರಿದೆ. ನಾನು ಒಬ್ಬ ಶುದ್ಧ ಸಾಹಿತಿ ಶಬ್ದವನ್ನು ಯಾಕೆ ಅರ್ಥಪೂರ್ಣ ಬಳಸ್ತಾ ಇದ್ದೇನೆ ಅಂದರೆ, ನಾವು ಸಾಹಿತ್ಯ ವಿಮರ್ಶೆ ಸಂಶೋಧನೆ ಇವುಗಳಲ್ಲೇ ನಿರತರಾದವರು. ಇಂತಹ ಪುಸ್ತಕಗಳ ಬಗೆಗೆ ಯಾವ ರೀತಿಯ ದೃಷ್ಟಿಕೋನವನ್ನು ನಾನಂತಲ್ಲ, ನಮ್ಮ ಸಮಾಜ ನಮ್ಮ ಸಾಹಿತ್ಯ ಲೋಕ ಯಾವ ರೀತಿಯಲ್ಲಿ ಇಟ್ಕೊಂಡಿದ್ದಾರೆ ಅಂದರೆ, ಕತೆ ಕಾದಂಬರಿ ಸಣ್ಣ ಕತೆ ಇಂಥನ್ನು ಬರೆದವರನ್ನು ನಾವು ಭಾಳ ದೊಡ್ಡ ಸಾಹಿತ್ಯಂತರು, ಹಿರಿಯ ಒಂದು ಪುಸ್ತಕ ಬರೆದು 2ನೇ ಪುಸ್ತಕ ಬರೆಯುವಂತೆಗೆ ಅವನು ಹಿರಿಯ ಸಾಹಿತ್ಯ ಆಗಿಬಿಡ್ತಾನೆ. ಆದರೆ ಇಂತಹ ನಮ್ಮ ಇದು ಒಂದು ರೀತಿಯ ವೈದ್ಯಕೀಯ ಶಾಸ್ತ್ರ ಡಾಕ್ಟರ್ ಶಿವರಾಮ್ ಅವರು. ಸುದ್ದಿಗೋಷ್ಠಿಯಲ್ಲಿ ಕಾಸರಗೋಡಿನ ಹಿರಿಯ ದಂತವೈದ್ಯ ಡಾಕ್ಟರ್ ಗಣಪತಿ ಭಟ್ ಕುಳಮರ್ವ, ಕನ್ನಡ ಸಾಹಿತ್ಯ ಪರಿಷತ್ತು ಮಂಗಳೂರು ಇದರ ಅಧ್ಯಕ್ಷ ಡಾಕ್ಟರ್ ಮಂಜುನಾಥ ಎಸ್ ರೇವಣ್ಕರ್, ಪ್ರತಿಷ್ಠಾನದ ಕಾರ್ಯದರ್ಶಿ ಮತ್ತು ಲೇಖಕ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರು ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.